ನಿಧಾನಕ್ಕೆ ಬರ್ತಾರೆ ಅಷ್ಟು ಎಸ್ಕೇಪ್ ಆಗಿತ್ತು ಅಂತ ಹೇಳಿ ಅವಾಗ ಸರ್ ಗೊತ್ತಾಗ್ತಿದ್ದಾರೆ ಎಷ್ಟು ಬುದ್ಧಿ ನೋಡಿ ಈ ಬುದ್ಧಿ ಓದೇ ತೋರಿಸಿ ಈ ಬುದ್ಧಿ ಓದೇ ತೋರಿಸ್ತಾರೆ ನಾವೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಿದ್ವಿ ಆ ಒಂದು ಬಿಹೇವಿಯರು ಆ ವರ್ತನೆಗಳು ಆ ಒಂದು ದೇಶದಲ್ಲೂ ಕೂಡ ಅವರು ಎಷ್ಟು ಸ್ಪೋರ್ಟಿವ್ ಆಗಿ ಹುಡುಗರ ಒಂದು ಎಜುಕೇಷನ್ ಎಷ್ಟು ಜನಗಳು ಲೇಟಾಗಿ ಕೊಡ್ತಿದ್ರು ಅಂತ. ಆಮೇಲೆ ನಮ್ಮಣ್ಣ ಒಂದ್ಸರಿ ಹಾಸ್ಟೆಲಲ್ಲಿ ಊಟ ಸಿಗೋದೇ ಕಷ್ಟ. ನಮ್ಮಣ್ಣ ಏನು ಮಾಡಿದ್ರು ಊಟ ಅವಾಗ ಏನೋ ಒಂದು ಮಿಸ್ಟೇಕ್ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಎದುರಿಗೆ ಮಾತಾಡ್ಬಿಟ್ಟು ಹಾಸ್ಟೆಲ್ ಅವಾಗ ಕ್ಲೋಸರ್ ಪಟಾರ ಅಂತ ಹೊಡೆದ್ಬಿಟ್ಟು ಕೆರೆ ಎಣ್ಣೆ ಹೊಡೆದ್ಬಿಟ್ಟು ನೆಕ್ಸ್ಟ್ ಈಗ ಯಾವ ಒಂದು ಫಂಕ್ಷನ್ ಆಗ್ತಿಲ್ಲ ಅಂತ ಒಂದು ಫಂಕ್ಷನ್ ಆದಾಗ ಆ ಫಂಕ್ಷನಲ್ಲಿ ಅವರು ಸಾರಿ ಕೇಳಿದ್ರು ದೊಡ್ಡ ವರ್ಷ ನಾನು ಇವತ್ತು ನಾನು ತುಂಬ ಹೋಗ್ತೀನಿ ನೀರಿಗೆ ನಾನು ಯಾರೋ ವಿದ್ಯಾರ್ಥಿ ನಾನು ಅವ್ರಿಗೆ ಭಾಳ ಕೊಡ್ಬಿಟ್ಟೆ ನಾನು ಸೈಮತವಾಗಿತ್ತು ಅಂತ ಹೇಳಿದ್ರು. ಎಲ್ಲರೂ ಮುಂದೆ ಕ್ಷಮೆ ಕೇಳಿದ್ರು. ಅಂದರೆ ಈ ಥರ ಅಂದರೆ ಅವರ ಒಂದು ಮನಸ್ಸಲ್ಲಿ ಒಂದು ವಿದ್ಯಾರ್ಥಿ ದಂಡನೆ ಕೊಡಬೇಕು, ಅದ್ರ ಜೊತೆಗೇ ಅವರು ತಮ್ಮ ಒಂದು ಕಷ್ಟಪಟ್ಟಿರುವಂಥ ಭಾವನೆ ತಗೊಂಡು. ಆಮೇಲೆ ಅವಾಗ ಲೈಬ್ರರಿ ನನಗೆ ನೆನಪಾಗ್ತದೆ ಆ ಪಿಕ್ಚರ್ಗಳು. ರಿಚ್ ಲೈಬ್ರರಿ ಇರ್ತಾವಲ್ಲ, ತುಂಬ ರಿಚ್ ಲೈಬ್ರರಿ ರಿಚ್ ಲೈಬ್ರರಿ ಅಂದರೆ ಪುಸ್ತಕ ಒಳ್ಳೊಳ್ಳೆ ಬುಕ್ ಸ್ಟಾಕ್ಸ್ ಇತ್ತು. ಸುಮ್ಮನೆ ಯಾವುದೋ ಒಂದು ಹಳೆ ಬುಕ್ ಅಗತ್ಯ ಹಾಕೊಂಡು ಆ ಲೈಬ್ರರಿ ನಾನು ಅದರಲ್ಲಿ ಒಂದು ತುಂಬ ಆರೋಗ್ಯ ತುಂಬ ಭಾಳ ಓದೋ ಅಭ್ಯಾಸ ಭಾಳ ಇತ್ತು. ಆಮೇಲೆ ಟೈಮ್ಸ್ ಮ್ಯಾಗಝಿನ್ ಬರ್ತಾ ಇತ್ತು, ಒಳ್ಳೊಳ್ಳೆ ಫಸ್ಟ್ ಮ್ಯಾಗಝಿನ್ ಬರ್ತಾ ಇತ್ತು. ಶಿಕ್ಷಕರು ಈ ಸಂಸ್ಥೆಯ ಪ್ರಾಚಾರ್ಯರು, ಇಲ್ಲಿರುವ ಸಿಬ್ಬಂದಿ ಬಂಧುಗಳು, ನಾನು ಇಲ್ಲಿ ಖಂಡಿತವಾಗಿಯೂ ಭಾಳ ದಿನಗಳಿಂದ ಇಲ್ಲಿ ಬರಬೇಕು ಅಂತ ನಾನು ಆಸೆ ಪಟ್ಕೊಂಡಿದ್ದೆ. ಭಾಳ ದಿನಗಳಿಂದ ನನ್ನ ಕಾಲೇಜಿನಲ್ಲಿ ನನ್ನ ಪಕ್ಕನೇ ಇರ್ತಿತ್ತು, ಸ್ವಲ್ಪ ನನ್ನ ಪಕ್ಕ ಇರ್ತಿತ್ತು. ಇಲ್ಲಿ ಬಂದಿದ್ದು ನನಗೆ ಭಾಳ ಖುಷಿ ಇದೆ. ತುಂಬ ವಿಚಾರ ಬಂದಿದೆ ಭಾಳ. ಅದು ಎಷ್ಟು ಹೇಳ್ತೀವಿ ಎಷ್ಟು ಬರ್ತೀವಿ ಅನ್ನೋ ಗೊತ್ತಾಗ್ತಿಲ್ಲ. ಅದಕ್ಕೂ ಮುಂಚೆ ನಮ್ಮ ಮಾಲೀಕರಿಗೆ ನಾವು ಮಾತಾಡಿದ್ವಿ. ಅವರು ನಮ್ಮ ಇಷ್ಟೊಂದು ಹೊಗಳಿದ್ರು, ಹೆಮ್ಮೆ ಪಡ್ಕೊಂಡ್ರು. ಆದರೆ ಅವರು ಭಾಳ ಕೆಲಸ ಮಾಡಬೇಕು. ನೀವು ಒಂದು ಬೃಹತ್ತಾದ ಕೋರ್ಟನ್ನು ಕಟ್ಟಿಸಿದ್ದಾರೆ. ಅಂದರೆ ಅವರ ಒಂದು ತಂತ್ರ ಕಲಾಲ್ ಒಂದು ದೊಡ್ಡ ಕೋರ್ಟ್. ನಾನು ಕೂಡ ಇಲ್ಲಿ ಬಂದಿದ್ದೆ. ನಾನು ಇಲ್ಲಿ ನನ್ನ ಸಿಂದಗಿ ಬಾಗೇವಾಡಿ ಆಮೇಲೆ ಇಂಡಿ ನ್ಯಾಯಾಲಯಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಆಮೇಲೆ ಫಸ್ಟ್ ಇಲ್ಲಿ ಬರೋ ವಿಚಾರ ಇತ್ತು, ನಾನು ಮನೆ ಬಂದಿದ್ದೆ. ಆ ಕೋರ್ಟನ್ನು ಮಾಡಿದ್ದಾರೆ, ದೊಡ್ಡದಾಗಿ ಕೋರ್ಟ್ ಕಟ್ಟಿಸಿದ್ದಾರೆ. ಅದು ಅವರ ಪ್ರಯತ್ನ. ಇದಕ್ಕಾಗಿ ನೀವು ಹೋಗಿ ಒಂದು ಅವರೊಬ್ಬ ವ್ಯಕ್ತಿ ನಾನು ನೋಡಿದ್ದೇನೆ. ನಾನು ಚೀಫ್ ಮಿನಿಸ್ಟರ್ ಸೆಕ್ರೆಟರಿಯಾಗಿ ಕೆಲಸ ಮಾಡುವಾಗ ಅವರನ್ನು ಚೇಂಬರ್ಗೆ ಬರ್ತಾ ಇದ್ದರು. ಭಾಳ ಕಷ್ಟಪಟ್ಟು ತುಂಬ ಸ್ವಂತ ಖರ್ಚು ಮಾಡಿಕೊಂಡು ಓಡಾಡಿ ಆ ಕಟ್ಟಡ ಬರಬೇಕು ಅಂದರೆ ತುಂಬ ಕಷ್ಟಪಡ್ತಾರೆ. ಮಾಡ್ತಾ